ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿಯ 18 ಆದರ್ಶ ಸೂತ್ರಗಳಲ್ಲಿ 4ನೇದು ಬಂದು ಮೌನ. ಮೌನ, ಬಾಯಿಯಲ್ಲಿ ಮೌನ, ಮನಸ್ಸಿನಲ್ಲಿ ಶೂನ್ಯ. ಫಸ್ಟ್ ಬಾಯಿಯಲ್ಲಿ ಮೌನವನ್ನು ಅಭ್ಯಾಸ ಮಾಡಬೇಕು. ಯಾರಿಗೂ ಪ್ರತ್ಯೇಕವಾಗಿ ಮತ್ತು ಸಡನ್ಲಿ ಯಾರಿಗೂ ಮೌನ ಅಭ್ಯಾಸವಾಗುವುದಿಲ್ಲ. ಬಾಯಿಯಲ್ಲಿ ಮೌನ ಬರಬೇಕು. ವಾರದಲ್ಲಿ 7 ದಿವಸ ಇದೆ. 7 ದಿವಸದಲ್ಲಿ ಒಂದು ದಿನ, ಆ ಒಂದು ದಿನದಲ್ಲಿ ಮಿನಿಮಮ್ 3 ಅವರ್ಸ್ ಪ್ರಾಕ್ಟೀಸ್ ಮಾಡಬೇಕು. ಯಾವ ರೀತಿ 3 ತಾಸು ನಾವು ಧ್ಯಾನವನ್ನ ಅಭ್ಯಾಸ ಮಾಡ್ತೀವೋ ಒಂದು ಸಿಟ್ಟಿಂಗ್ ಅಲ್ಲಿ, ಅದೇ ರೀತಿ ಇಡೀ ದಿನದಲ್ಲಿ 3 ತಾಸು ಮೌನ ಇರೋದನ್ನ, ಬಾಯಿಯನ್ನ ಕಟ್ಟಿ ಹಾಕೋಬೇಕು. ಧ್ಯಾನ ಅಂದ್ರೆ ಮನಸ್ಸಿನ ಮೇಲೆ ಅರಿವು ಮೂಡಬೇಕು ಅಂತ. ಆ ಅರಿವು ಮೂಡಬೇಕು, ಪ್ರಜ್ಞೆ ಬರಬೇಕು ಅಂದ್ರೆ ಫಸ್ಟ್ ಮೌನವನ್ನ ಅಭ್ಯಾಸ ಮಾಡಬೇಕು ಬಾಯಿಯಲ್ಲಿ. ನಾವು ಬಾಯಿಯಲ್ಲಿ ಎಷ್ಟು ಜಾಸ್ತಿ ಮಾತಾಡ್ತಾ ಹೋಗ್ತೀವೋ ನಮ್ಮ ಮನಸ್ಸು ಅಷ್ಟು ಕಲುಷಿತವಾಗ್ತಾ ಹೋಗುತ್ತೆ. ಇದು ಯಾರಿಗೂ ಗೊತ್ತಿಲ್ಲ. ಎಲ್ಲರಿಗೂ ಸುಮ್ಮನೆ ಮಾತಾಡ್ತಾ ಹೋಗ್ತೀವಿ. ಪತ್ರಿಸಾರದ ಜೊತೆಗೆ ನಾವು ಪ್ರಯಾಣ ಮಾಡಿದಾಗ ಪತ್ರಿಸಾರ ಯಾರ ಜೊತೆಗೆ ಮಾತಾಡ್ತಾ ಇದ್ದಿಲ್ಲ. ಒಬ್ಬ ಮಾಸ್ಟರ್ ಬಂದು 1 ತಾಸು ತನ್ನ ಅನುಭವ ಹೇಳಿದಾಗ ಸುಮ್ಮನೆ ಕೇಳ್ತಾ ಇದ್ರು. ಅದಕ್ಕೆ ವಿಶ್ಲೇಷಣೆ ಮಾಡಕ್ ಹೋಗ್ತಾ ಇಲ್ಲ, ಅದಕ್ಕೆ ಪ್ರತಿಕ್ರಿಯೆನೂ ನೀಡ್ತಾ ಇರಲಿಲ್ಲ. ಮೌನವನ್ನ ಎಷ್ಟು ಅಭ್ಯಾಸ ಮಾಡ್ತಿರೋ ನಿಮ್ಮ ಮನಸ್ಸು ಅಷ್ಟು ಕ್ರಮೇಣವಾಗಿ ಸ್ವಚ್ಛತೆಯಿಂದ ಕೂಡುತ್ತಾ ಬರುತ್ತೆ. ಲೆಸ್ ಟಾಕ್ ಲೆಸ್ ಟಾಕ್ ಅಂದ್ರೆ ಎಷ್ಟು ಕಡಿಮೆ ಮಾಡ್ತಿರೋ ಅಷ್ಟು ಮನಸ್ಸು ಸ್ವಚ್ಛತೆ ಇರುತ್ತೆ. ಮೋರ್ ಟಾಕ್ ಇಸ್ ಮೋರ್ ಪೊಲ್ಯೂಷನ್ ಇನ್ ದ ಯುವರ್ ಮೈಂಡ್. ನೀವು ಎಷ್ಟೆಷ್ಟು ಮಾತನಾಡ್ತಾ ಹೋಗ್ತಿರೋ ನಿಮ್ಮ ಮನಸ್ಸು ಅಷ್ಟು ಮಾಲಿನ್ಯವಾಗುತ್ತೆ. ಪ್ರಪಂಚದಲ್ಲಿ ಶಬ್ದ ಮಾಲಿನ್ಯ, ವಾಯು ಮಾಲಿನ್ಯ, ಜಲ ಮಾಲಿನ್ಯ, ಇದರಿಂದ ಯಾವುದು ತೊಂದರೆ ಆಗಲಿಲ್ಲ. ಇಡೀ ಸೃಷ್ಟಿಗೆ, ಪ್ರಪಂಚಕ್ಕೆ ತೊಂದರೆ ಆಗಿರೋದು ಮನುಷ್ಯನ ಆಲೋಚನೆಗಳಿಂದ ಮತ್ತು ಮಾತಿನಿಂದ. ಅತಿಯಾಗಿ ನಾವು ಆಲೋಚನೆ ಮಾಡ್ತೀವಿ, ಅತಿಯಾಗಿ ಮಾತನಾಡ್ತಾ ಹೋಗ್ತೀವಿ. ಆ ಮಾತನಾಡೋದ್ರಿಂದ ಉಪದ್ರವಗಳನ್ನು ಸೃಷ್ಟಿಯಾಗುತ್ತೆ ಸೃಷ್ಟಿಯಲ್ಲಿ. ಆ ಸೃಷ್ಟಿಯಾಗಿ ಏನಾಗುತ್ತೆ ಅಂದ್ರೆ ಇಡೀ ಇಡೀ ಭೂಮಂಡಲ, ಇಡೀ ಸೃಷ್ಟಿ, ಇಡೀ ವಿಶ್ವಗೋಳ ಎಲ್ಲ ಕಲುಷಿತವಾಗುತ್ತೆ. ಅದರ ಪ್ರಭಾವ ಎಲ್ಲರಿಗೂ ಬೀರುತ್ತೆ. ಜನಾರಣ್ಯದಲ್ಲಿ ಯಾವತ್ತು ಮೌನ ಬರಲ್ಲ. ಆಗಾಗ ಅರಣ್ಯದಲ್ಲಿ ಹೋಗ್ಬೇಕು, ನದಿ ತೀರಗಳಲ್ಲಿ ಹೋಗ್ಬೇಕು. ವಾರದಲ್ಲಿ 7 ದಿವಸ, 7 ದಿವಸದಲ್ಲಿ 2 ದಿವಸ ಸಂಪೂರ್ಣವಾಗಿ ಮೌನ ಇರೋದನ್ನ ಅಭ್ಯಾಸ ಮಾಡಬೇಕು. 3 ತಾಸದಿಂದ ನಮ್ಮ ಮೌನವನ್ನ, ದಿನನಿತ್ಯ 3 ತಾಸು ಮೌನವನ್ನ ಅಭ್ಯಾಸ ಮಾಡ್ತಾ ಮಾಡ್ತಾ ವಾರದಲ್ಲಿ 2 ದಿವಸ ಮೌನವನ್ನ ಇರೋದ ಅಭ್ಯಾಸ ಮಾಡಬೇಕು. ಮನಸ್ಸಿಗೆ ಆಹಾರ ಬಂದು ಮೌನ. ನಮ್ಮ ಮನಸ್ಸಿನ ವ್ಯವಹಾರ ಸರಿಯಾಗಿರ್ಬೇಕು, ಸ್ವಚ್ಛತೆಯಾಗಿರ್ಬೇಕು, ಸ್ಪಷ್ಟತೆಯಿಂದ ಇರಬೇಕು ಅಂದ್ರೆ ಮೌನವನ್ನು ಅಭ್ಯಾಸ ಮಾಡಲೇಬೇಕು. ಎಷ್ಟು ಮೌನವನ್ನು ಅಭ್ಯಾಸ ಮಾಡ್ತಿರೋ ನಿಮ್ಮ ಮನಸ್ಸು ಅಷ್ಟು ಶುದ್ಧವಾಗ್ತಾ ಹೋಗುತ್ತೆ. ನಿಮ್ಮ ಮನಸ್ಸಿನ ಸಮೂಹದಲ್ಲಿ 1074 ಲೇಯರ್ಸ್ ಇರ್ತವೆ. ಅದನ್ನೆಲ್ಲ ಶುದ್ಧಿ ಮಾಡ್ಕೋಬೇಕಂದ್ರೆ ಅದಕ್ಕೆ ಮಹಾ ಅಸ್ತ್ರ ಬಂದು ಮೌನನೇ. ಬಾಯಿಯಲ್ಲಿ ಮೌನ ಮಾಡಿದ ತಕ್ಷಣ ಮನಸ್ಸು ಶೂನ್ಯ ಆಗಲ್ಲ. ಜ್ವಾಲಾಮುಖಿ ತರ ನಮ್ಮ ಆಲೋಚನೆಗಳು, ಭಾವನೆಗಳು, ಭಾವೋದ್ವೇಗಗಳು, ಕಲ್ಪನೆಗಳು, ಭ್ರಮೆಗಳು, ಗತಕಾಲದ ನಡೆದ ಚಿಂತನೆಗಳು, ಭವಿಷ್ಯತ್ತಿನ ಬಗ್ಗೆ ಅತಿಯಾದ ಚಿಂತನೆ, ಕುಟುಂಬದ ಬಗ್ಗೆ ಅತಿಯಾದ ಚಿಂತನೆ ಮತ್ತು ಭಯ, ಇವೆಲ್ಲವೂ ಜ್ವಾಲಾಮುಖಿ ತರ ಉಕ್ಕಿ ಹರಿದು ಬರ್ತಾ ಇರುತ್ತೆ ಮೌನದಲ್ಲಿ. ಯಾಕಂದ್ರೆ ಬಾಯಿಯನ್ನು ಕಟ್ಟಾಕಿದ್ವಲ್ಲ. ಬಾಯಿಯನ್ನು ಕಟ್ಟಾಕಿದ ತಕ್ಷಣ ಅದು ಮಾಡೋದು ಅದೇ. ಪತಾಂಜಲಿ ಮಹರ್ಷಿ ಹೇಳಿರುವಂತೆ ಯೋಗ ಚಿತ್ತ ವೃತ್ತಿ ನಿರೋಧ ಅಂತ ಹೇಳಿದ್ದಾರೆ. ಚಿತ್ತ ಅಂದ್ರೆ ಅದರ ಚಿಂತನೆ ಮಾಡ್ತಾನೆ ಇರುತ್ತೆ. ನೀವು ಯಾವಾಗಾದ್ರೂ ನೀವು ಬಾಯಿಯನ್ನು ಕಟ್ಟಾಕ್ತಿರೋ ನಿಮ್ಮ ಮನಸ್ಸು ಅಲ್ಲಕೊಲ್ಲಲ ಆಗುತ್ತೆ. ಪ್ರಳಯ ಆಗುತ್ತೆ ಒಳಗಡೆ. ಪ್ರಪಂಚದ ಪ್ರಳಯ ನಿಮ್ಮ ಮನಸ್ಸಿನಲ್ಲಿ ಆಗುತ್ತೆ. ಆದಾಗ ನೀವು ತಡೆಯಕ್ಕಾಗಲ್ಲ. 2010ರಲ್ಲಿ ನಾನು ಪಿರಮಿಡ್ ವ್ಯಾಲಿಯಲ್ಲಿ ಮೌನ ಧ್ಯಾನ ಮಾಡ್ತಾ ಇರುವಾಗ ನನ್ನ ಸ್ನೇಹಿತ ಹೈದರಾಬಾದ್ ಅಲ್ಲಿ ಇರ್ತಾರೆ.
ಅವನು ಹೇಳ್ದ 41 ದಿವಸ 48 ದಿವಸ, ಒಂದು ಮಂಡಲ ಅಂದ್ರೆ 48 ದಿವಸ ಮೌನವನ್ನ ಅಭ್ಯಾಸ ಮಾಡು, ಆಗ ನೀನು ಧ್ಯಾನಕ್ಕೆ ಎಲಿಜಿಬಿಲಿಟಿ ಆಗ್ತೀಯ, ಇಲ್ಲಾಂದ್ರೆ ನೀನು ಯಾವತ್ತೂ ಎಲಿಜಿಬಿಲಿಟಿ ಆಗಲ್ಲ ಮಂಜುನಾಥ್ ಅಂತ ಹೇಳ. ನಾವು ಇನ್ನ ಧ್ಯಾನದ ನೆರಳಲ್ಲಿ ಬದುಕ್ತಾ ಇದೀವಿ, ಎಲ್ಲರೂ ಧ್ಯಾನದ ಛಾಯೆಯಲ್ಲಿ ಬದುಕ್ತಾ ಇದೀವಿ. ಧ್ಯಾನದ ಗಿಡವಾಗ್ಲಿಲ್ಲ, ಯಾರು ಮರವಾಗ್ಲಿಲ್ಲ. ಧ್ಯಾನದ ಗಿಡ ಆಗ್ಬೇಕು, ಮರ ಆಗ್ಬೇಕು ಅಂದ್ರೆ ಮೌನ ಮಾಡಲೇಬೇಕು ಪ್ರತಿ ವರ್ಷ. ಮಹಾವೀರ್ 12 ವರ್ಷ 13 ವರ್ಷ ಮಹಾ ಮೌನವನ್ನು ಮಾಡಿದ್ದಾರೆ ಅರಣ್ಯದಲ್ಲಿ. ಪರಿಪರಿಯಾಗಿ ಮೇಲೆ ಲೋಕದವರು ಬಂದು ಕೇಳ್ಕೊಂಡಾಗ ನಿನ್ನ ತಿಳ್ಕೊಂಡಿರೋ ಸತ್ಯವನ್ನು ಹೇಳ್ಬಾ ಅಂತ ಹೇಳೋದಕ್ಕೆ ಹೊರಗೆ ಬಂದಿದ್ದಾರೆ. ಬುದ್ಧ ಏಕಾಂತವಾಗಿ 6 ರಿಂದ 7 ವರ್ಷ ಮೌನ ಮಾಡಿದ್ದಾರೆ. ತನ್ನ ಬುದ್ಧಿಯನ್ನ ಮತ್ತು ಪ್ರಜ್ಞೆಯನ್ನ, ಬುದ್ಧತ್ವವನ್ನ ತಂದುಕೊಂಡು ಅರಣ್ಯದಲ್ಲಿ ಉಳಿತಾನೆ. ಆದ್ರೆ ಮೇಲೆ ಲೋಕದ ಬ್ರಹ್ಮಲೋಕದಲ್ಲಿ ಬ್ರಹ್ಮ ಬಂದು ಪರಿಪರಿಯಾಗಿ ಕೇಳ್ತಾನೆ, ನಿನಗೋಸ್ಕರ ಎಷ್ಟೋ ಆತ್ಮಗಳು ಇಲ್ಲಿ ಕಾಯ್ತಾ ಇದ್ದಾವೆ, ನೀನು ತಿಳ್ಕೊಂಡಿರೋ ಸತ್ಯವನ್ನು ಹೇಳಬೇಕು ಅಂತ. ಮೆಹರ್ ಬಾಬು 45 ವರ್ಷ, 45 ವರ್ಷ ಅಂದ್ರೆ ಸುಮ್ನೆನಾ? ಬಾಲಯೋಗಿ, ಮಾತಾ ಮಾಣಿಕೇಶ್ವರಿ, ಇವರೆಲ್ಲರೂ ಮಹಾಮೌನ. ರಮಣ ಮಹರ್ಷಿ ಇಡೀ ಜೀವನವೇ ಮೌನಕ್ಕೆ ಸಮರ್ಪಿಸಿದವರು. ನಾವು 1 ಗಂಟೆ ಬಾಯಿ ಮುಚ್ಚಕ್ಕಾಗಲ್ಲ ಯಾರಿಗೂ, ನಮ್ಗೆಲ್ಲರೂ. ಬಾಯಿ ತೆರೆದ್ರೆ ಗಾಸಿಪ್, ಪರರ ಚಿಂತೆ ಜಾಸ್ತಿ ನಮ್ಗೆಲ್ಲರಿಗೆ. ನಮಗೆ ನಮ್ಮ ಚಿಂತೆ ಇರಲ್ಲ, ನಾವೇನ್ ಮಾಡ್ತಾ ಇದೀವಿ ಅನ್ನೋ ಆಲೋಚನೆನೂ ಇರಲ್ಲ ನಮ್ಗೆಲ್ಲರಿಗೆ, ಆ ಪ್ರಜ್ಞೆನೂ ಇರಲ್ಲ. ನಮ್ಮ ಗುರಿಯನ್ನ ನಾವು ತಲುಪಬೇಕು ಅಂದ್ರೆ ಪರರ ಚಿಂತೆ ಬಿಡ್ಬೇಕು, ಪರರ ಬಗ್ಗೆ ಮಾತನಾಡೋದು ಬಿಡ್ಬೇಕು, ಪರರ ಬಗ್ಗೆ ಟೀಕೆ ಮಾಡುವುದನ್ನು ಬಿಡ್ಬೇಕು, ಫಸ್ಟ್ ತೀರ್ಪನ್ನು ಕೊಡುವುದನ್ನು ಬಿಡ್ಬೇಕು, ವಿಮರ್ಶೆ ಮಾಡುವುದನ್ನು ಬಿಡ್ಬೇಕು, ದೂರುಗಳನ್ನ ಕೊಡುವುದನ್ನು ಬಿಡ್ಬೇಕು, ಆ ಪರರ ಹತ್ರ ಬಾಂಧವ್ಯವನ್ನ ಬಿಡ್ಬೇಕು. ಯಾರ ಹತ್ರ ತಮೋಗುಣ ರಜೋಗುಣ ಜಾಸ್ತಿ ಇರುತ್ತೋ ಅಂತವ್ರ ಹತ್ರ ಇರ್ಲೇಬಾರ್ದು. ಯಾರ ಹತ್ರ ವ್ಯವಹಾರಿಕವಾಗಿ ಮತ್ತು ಬಿಸ್ನೆಸ್ ಅಲ್ಲಿ ಇರ್ತಾರಲ್ಲ ನಮ್ಮ ಧ್ಯಾನದವರು, ಅಂತವ್ರ ಹತ್ರ ಹೋಗ್ಲೇಬಾರ್ದು. ಯಾಕಂದ್ರೆ ನಮ್ಮ ಶಕ್ತಿ ಹರಣ ಆಗುತ್ತೆ. ಬೇರೆಯವರ ಬಗ್ಗೆ ನಾವು ಮಾತಾಡ್ತಾ ಇದೀವಿ ಅಂದ್ರೆ ನಮ್ಮಲ್ಲಿ ಆಂದೋಲನ ಆಗುತ್ತೆ, ಇರಿಟೇಷನ್ ಆಗುತ್ತೆ. ಆ ಇರಿಟೇಷನ್ ಆದಾಗ ನಮ್ಮ ಶಾರೀರಿಕ ಶಕ್ತಿ ಹರಣ ಆಗುತ್ತೆ, ಮಾನಸಿಕ ಶಕ್ತಿ ಹರಣ ಆಗುತ್ತೆ, ಎಥರಿಕ್ ಬಾಡಿ, ಪ್ರಾಣ ಶರೀರದ ಶಕ್ತಿನೂ ಹರಣ ಆಗುತ್ತೆ, ಸೂಕ್ಷ್ಮ ಶರೀರದ ಶಕ್ತಿನೂ ಹರಣ ಆಗುತ್ತೆ, ಕಾರಣ ಶರೀರ, ಮಹಾಕಾರಣ ಶರೀರ, ಈ ಎಲ್ಲಾ ಶರೀರಗಳಿಂದ ನಮ್ಮ ಶಕ್ತಿ ಹರಣ ಆಗುತ್ತೆ. ರಜೋಗುಣ, ತಮಗುಣ ಮತ್ತು ವ್ಯವಹಾರದಲ್ಲಿ ಬಹಳ ಆಳವಾಗಿ ಮುಳುಗಿರ್ತಾರೆ ನೋಡಿ, ಬಿಸ್ನೆಸ್ ಮನಿ ಮೈಂಡೆಡ್, ಅಂತವ್ರ ಜೊತೆ ಇರಬಾರ್ದು. ಅಂತವ್ರ ಜೊತೆ ಉಪೇಕ್ಷೆ ಮಾಡಿ, ಅಂತವ್ರ ಜೊತೆ ಮಾತನ್ನ ಬೆರೆಸಬೇಡಿ, ಅಂತವ್ರ ಜೊತೆ ಆಲೋಚನೆ ಮಾಡಬೇಡಿ. ದ ಪ್ರಾಕ್ಟೀಸ್ ಆಫ್ ಕರ್ಮ ಅಂತ ಇರುತ್ತೆ ಸ್ವಾಮಿ ಶಿವಾನಂದ ಪುಸ್ತಕ. ಪ್ಲೀಸ್ ಎವ್ರಿ ಒನ್ ರೀಡ್ ದಟ್ ಬುಕ್. ಅದರಲ್ಲಿ ನೀಟಾಗಿ ಹೇಳಿದ್ದಾರೆ ಹೌ ಟು ನಮ್ಮ ಬಿಸ್ನೆಸ್ ಹೇಗಿರ್ಬೇಕು ಅಂದ್ರೆ, ನಮ್ಮ ಸ್ಪಿರಿಚುವಲ್ ವ್ಯವಹಾರ ಹೇಗಿರ್ಬೇಕು ಅಂದ್ರೆ, ಇಂಥವ್ರ ಜೊತೆಗೆ ಇರಬಾರ್ದು ನಾವು. ಇಂಥವ್ರ ಜೊತೆಗಿದ್ರೆ ನಾವು ಆಧ್ಯಾತ್ಮಿಕ ಗುರಿ ಯಾವತ್ತೂ ಮುಟ್ಟಕ್ಕಾಗಲ್ಲ. ಆಧ್ಯಾತ್ಮಿಕದ ಗುರಿ ಯಾವತ್ತಿಗೂ ಮುಟ್ಟಕ್ಕಾಗಲ್ಲ. ಅದಕ್ಕೆ ಪತ್ರಿಸಾರು ಫಸ್ಟ್ ತನ್ನ ಸರೌಂಡಿಂಗ್ ಇರೋರ ಸ್ಟಾರ್ಟಿಂಗ್ ಅಲ್ಲಿ ಇವೆಲ್ಲವನ್ನ ಗಮನಿಸಿ ಬರ್ತಾ ಅವರು ಆಳವಾಗಿ ಮೌನ, ಆಳವಾಗಿ ಧ್ಯಾನ, ಆಳವಾಗಿ ಸ್ವಾಧ್ಯಾಯ, ಆಳವಾಗಿ ಪುಸ್ತಕಗಳನ್ನ ಅಭ್ಯಾಸ ಮಾಡ್ತಾ, ಹಾಗೂ ಆಳವಾಗಿ ಶರೀರದ ಉಪವಾಸಗಳನ್ನ ಮಾಡುತ್ತಾ, ಲಿಕ್ವಿಡ್ ಅಲ್ಲಿ ಮತ್ತು ರಾ ಫುಡ್ ಅಲ್ಲಿ, ಹಾಗೆ ಮನಸ್ಸಿಗೆ ಸಂಬಂಧಪಟ್ಟಂತ ಆಹಾರವನ್ನ, ಒಳ್ಳೊಳ್ಳೆ ಪುಸ್ತಕಗಳನ್ನು ಓದ್ತಾ, ಒಳ್ಳೊಳ್ಳೆ ಸಂಗೀತವನ್ನ ಕೇಳುತ್ತಾ, ಇವೆಲ್ಲವನ್ನ ಅಧ್ಯಯನ ಮಾಡ್ತಾ ತನ್ನ ಗುರಿ ಧ್ಯಾನ ಜಗತ್ ಮಾಡ್ಬೇಕಂತ, ಇಡೀ ವಿಶ್ವವೇ ಧ್ಯಾನ ಜಗತ್ ಆಗಬೇಕಂತ, ಇಡೀ ಭಾರತವೇ ಧ್ಯಾನ ಭಾರತ ಆಗ್ಬೇಕಂತ, ಇಡೀ ಎಲ್ಲಾ ರಾಷ್ಟ್ರಗಳು ಧ್ಯಾನ ರಾಷ್ಟ್ರಗಳಾಗ್ಬೇಕನ್ನೋದು, ರಾಜ್ಯಗಳಾಗ್ಬೇಕನ್ನೋದು ಒಂದು ಗುರಿ ಇದೇ ಇತ್ತು ಅವ್ರು. ಒಂದೇ ಗುರಿ ಅವರಿಗೆ, ಇಡೀ ಜಗತ್ತು ಧ್ಯಾನ ಆಗ್ಬೇಕು, ಇಡೀ ಎಲ್ಲಾರು ಸಸ್ಯಾಹಾರಿಗಳಾಗಬೇಕಂತ. ಇನ್ನ ನಾವು ಶಾಕಾಹಾರಿಗಳಾಗಿದ್ದೀವಿ ಅಂದ್ರೆ ಇನ್ನ ರಜಗುಣದಲ್ಲಿ ಇದೀವಿ ಅಂತ ಅರ್ಥ. ಸಸ್ಯಾಹಾರಿಗಳಾಗ್ಬೇಕು, ರಾ ಫುಡ್ ಅಲ್ಲಿ ಬರ್ಬೇಕು. ರಜಗುಣ ಆಹಾರ ತಮಗುಣ ಆಹಾರವನ್ನ ಬಿಡ್ಲೇಬೇಕು ಮನುಷ್ಯ, ಸ್ಪಿರಿಚುವಲ್ ಅಲ್ಲಿ ಮೆಟ್ಲೆ ಇರ್ಬೇಕಂದ್ರೆ. ಪತ್ರಿಜಿ ಅವರು ಶುದ್ಧ ಸಾತ್ವಿಕ ಆಹಾರವನ್ನ ಯೂಸ್ ಮಾಡ್ತಾ ಇದ್ರು. ಅವರು
So you read Swami Shivananda books, Health and Diet is a beautiful book in the PSS movement. ಮಾಸ್ಟರ್ಸ್ಗೆ ಬಹಳ ಹೆಲ್ಪ್ ಆಗುತ್ತೆ ಹೆಲ್ತ್ ಅಂಡ್ ಡೈಟ್ ಓದಿದ್ರೆ. ಯಾವ ಯಾವ ಆಹಾರ ತಿನ್ಬೇಕು, ಏನ್ ತಿನ್ಬಾರ್ದು ಅಂತ. ಪ್ರಾಕ್ಟೀಸ್ ಆಫ್ ಕರ್ಮ ಓದಿ. ಯಾವ್ದನ್ನ ಯಾವ್ದನ್ನ ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು ನಮ್ಮ ಜೀವನದಲ್ಲಿ ಅನ್ನೋದು ಗೊತ್ತಾಗುತ್ತೆ ನಿಮ್ಗೆಲ್ಲರಿಗೂ. ಬೆಳಗ್ಗೆ ಎದ್ರೆ ನಾವು ಬೇರೆಯವ್ರ ಬಗ್ಗೆನೇ ಮಾತಾಡ್ತಾ ಇರ್ತೀವಿ. ಪತ್ರಿಜಿಯವ್ರ ಹತ್ರ ಅದನ್ನ ನಾನು ನೋಡೇ ಇಲ್ಲ. ಪತ್ರಿಜಿಯವ್ರ ಹತ್ರ ನಾನು ಅದನ್ನ ಕೇಳಲೇ ಇಲ್ಲ ಬೇರೆಯವ್ರ ಬಗ್ಗೆ. ಪತ್ರಿಜಿಯವ್ರು ಮಾತನಾಡ್ಬೇಕಂದ್ರೆ ಅವ್ರಿಗೆ ಸಮಕಾಲೀನರಂತ ಮಹಾಗುರುಗಳ ಬಗ್ಗೆ ಮಾತನಾಡ್ತಿದ್ರು. ಅನವಶ್ಯಕವಾಗಿ ಎಲ್ಲರ ವಿಷಯಗಳನ್ನ ತಲೆಯಲ್ಲಿ ಹಾಕೊಂತ ಇರಲಿಲ್ಲ. ಯಾಕಂದ್ರೆ ಎಲ್ಲರ ವಿಷಯಗಳನ್ನ ಹಾಕೊಂಡಾಗ ನಮ್ಮ ಗುರಿಯನ್ನ ನಾವು ತಪ್ತೀವಿ. ನಮ್ಮ ಬಗ್ಗೆ ಏನೇ ಆಗ್ಲಿ, ನಿಂದಿಸಿದರೆ ನಿಂದಿಸಲಿ, ತೆಗಳಿದರೆ ತೆಗಳಲಿ, ಹೊಗಳಿದರೆ ಹೊಗಳಲಿ. ತೆಗಳುವವರು, ಹೊಗಳುವವರು ಮತ್ತು ನಿಂದಿಸುವವರು, ಅವಮಾನಿಸುವವರು ಇದ್ದರೆ ಯಾರೇ ಇರ್ಲಿ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ನಿಮ್ಮ ಗುರಿ ಒಂದೇ ಇರ್ಲಿ. ನಿಮ್ಮ ಗುರಿ, ನಿಮ್ಮ ಪ್ರಯಾಣ ಬುದ್ಧತ್ವದ ಕಡೆ ಪ್ರಯಾಣವಿರ್ಲಿ. ನಾವು ಅದನ್ನು ಬಿಟ್ಟು ಬೇರೆ ಏನೇನೋ ಮಾಡ್ತಾ ಇರ್ತೇವೆ. ಸೊ ಮೈಂಡ್ ಪೊಲ್ಯೂಷನ್ ಅನ್ನ ಜಾಸ್ತಿ ಮಾಡ್ಕೊಳ್ತೀವಿ ನಾವು ಎಲ್ಲರೂ. ಮನಸ್ಸನ್ನು ಅತಿಯಾಗಿ ನಾವು ಆಲೋಚನೆಗಳಿಂದ, ಭಾವನೆಗಳಿಂದ, ಭಾವೋದ್ವೇಗಗಳಿಂದ ಕಲುಷಿತ ಆಗುತ್ತೆ. ಅದನ್ನ ಮತ್ತೆ ರಿಕವರಿ ಮಾಡ್ಕೋಬೇಕಂದ್ರೆ ಮತ್ತೆ 48 ದಿವಸ ಹೊಂದ್ಕೋಬೇಕು. ಮೌನ, ಧ್ಯಾನ, ಇವೆಲ್ಲವನ್ನ ಮಾಡಬೇಕು. ಸ್ವತಃ ನನ್ನದೇ ಹೇಳ್ತೀವಿ ನಾವು. ಹೊಸಪೇಟೆಯಲ್ಲಿ ಹೊಸ ಪಿರಮಿಡ್ ಕಟ್ಟಿದಾಗ, ಬ್ರಹ್ಮರ್ಷಿ ಸುಭಾಷ್ ಪತ್ರಿಜಿ ಆನಾಪಾನಸತಿ ಪಿರಮಿಡ್ ಕಟ್ಟಿದಾಗ, ಅಲ್ಲಿ ಆ ಟ್ರಸ್ಟಿನಲ್ಲಿ ನಡೆದಂತ ಹಲವಾರು ಘಟನೆಗಳು, ಹಲವಾರು ವಿಚಾರಗಳು, ಹಲವಾರು ಭಾವನೆಗಳು ನನಗೆ ತೊಂದರೆಯಾಗಿ ನನ್ನ ಶಕ್ತಿ ಎಲ್ಲ ಹರಣ ಆಗಿತ್ತು. ಅದನ್ನ ರಿಕವರಿ ಮಾಡ್ಕೊಳ್ಳೋದಕ್ಕೆ ನಾನು 45 ದಿವಸ ಬೇಕಾಯ್ತು. ಪಿರಮಿಡ್ ವ್ಯಾಲಿಯಲ್ಲಿ ಹೋಗಿ ಮೌನ ಧ್ಯಾನವನ್ನು ಅಭ್ಯಾಸ ಮಾಡಿ, ಅದರೊಂದಿಗೆ ಆಹಾರ ಪದ್ಧತಿಯನ್ನು ಚೇಂಜ್ ಮಾಡಿಕೊಂಡು ಅದನ್ನು ರಿಕವರಿ ಮಾಡ್ಕೊಳ್ಳೋದಕ್ಕೆ 45 ದಿವಸ ಬೇಕು. ನಾವು ಏನನ್ನ ಮಾಡ್ತಾ ಇದೀವಿ, ಆಗಾಗ ನಮ್ಮ ಅಂತರ್ ಪರಿಶೀಲನೆ ಇರಲಿ. ನಮ್ಮೊಳಗಡೆ ಅಂತರ್ ಪರಿಶೀಲನೆ ಮಾಡ್ಕೋಬೇಕು, ಅಂತರ್ ಶೋಧನೆ ಆಗ್ಬೇಕು, ಅಂತರ್ ಅನ್ವೇಷಣೆ ಆಗ್ಬೇಕು. ನಾವು ಎಲ್ಲಿ ಎಡುತ್ತಾ ಇದೀವಿ, ಮಾತಿನಲ್ಲಿ ಆಗ್ಲಿ, ನಮ್ಮ ಆಲೋಚನೆಗಳಲ್ಲಿ ಆಗ್ಲಿ, ನಮ್ಮ ದೃಷ್ಟಿಯಲ್ಲಿ ಆಗ್ಲಿ. ನಮ್ಮ ಕ್ರಿಯೆಗಳಲ್ಲಾಗ್ಲಿ, ಎಲ್ಲವನ್ನ ಪರಿಶೀಲನೆ ಮಾಡ್ಕೊಳ್ಳಿ, ಪರೀಕ್ಷೆ ಮಾಡ್ಕೊಳ್ಳಿ. ನಿಮ್ಮನ್ನ ನೀವು ಗಮನಿಸ್ತಾ ಇರಿ. ಆಗ ನೀವು ಸರಿಯಾದ ದಾರಿಯಲ್ಲಿ ಇದ್ದೀರಾ ಅನ್ನೋದು ಗೊತ್ತಾಗುತ್ತೆ. ಇಲ್ಲಾದ್ರೆ ನಾವು ದಾರಿಯಲ್ಲಿ ರಾಜಪಥವನ್ನ ಬಿಟ್ಟು ಕೆಳಗಡೆ ಕಳ್ಳ ದಾರಿಯಲ್ಲಿ ಹೋಗ್ತಾ ಇರ್ತೀವಿ ಎಲ್ಲರೂ. ಮಾಯಲೋಕದಲ್ಲಿ ಹೋಗ್ತೀವಿ ನಾವು. ಬೇರೆಯವ್ರ ಬಗ್ಗೆ ಚಿಂತನೆ ಮಾಡಿದ್ರೆ ಜಾಸ್ತಿ, ಬೇರೆಯವ್ರ ಬಗ್ಗೆ ಟೀಕೆ ಮಾಡ್ತಾ ಹೋದ್ರೆ, ದೂರು ಮಾಡ್ತಾ ಹೋದ್ರೆ, ತೀರ್ಪು ಕೊಡ್ತಾ ಹೋದ್ರೆ, ವಿಮರ್ಶೆ ಮಾಡ್ತಾ ಹೋದ್ರೆ, ಅವರೊಂದಿಗೆ ಅತಿಯಾದ ಬಾಂಧವ್ಯದಲ್ಲಿ ಒಡನಾಟ ಇದ್ರೆ ನಾವು ಮಾಯಲೋಕದಲ್ಲಿ ಸಿಲ್ಕ್ತೀವಿ ನಾವು. ಆ ಲೋಕದಿಂದ ನಮ್ಮನ್ನ ಹೊರಗೆ ತರಂಬರಕ್ಕೆ ಗುರುವಿನಿಂದಲೂ ಸಾಧ್ಯ ಇಲ್ಲ. ಮೌನದಿಂದ ನಿಮ್ಮ ಅಂತರ್ ಪರಿಶೋಧನೆ, ಅಂತರ್ ಶುದ್ಧಿ ಆಗುತ್ತೆ. ನಿಮ್ಮ ಮನಸ್ಸು ಎಷ್ಟು ಶುದ್ಧಿ ಆಗುತ್ತೋ ನಿಮ್ಗೆ ಅಲ್ಲಿಗೆ, ನಿಮ್ಮ ಒಳಗಡೆ ಎಷ್ಟು ಸ್ವಚ್ಛತೆ ಆಗುತ್ತೋ ಹೊರಗಡೆ ಅಷ್ಟು ಸ್ಪಷ್ಟತೆ ಬರುತ್ತೆ ನಿಮ್ಮ ಜೀವನದಲ್ಲಿ. ಸಂಪೂರ್ಣ ಮೌನ, ಮೌನ, ಪರಿಮೌನ, ಮಹಾಮೌನ, ಶೂನ್ಯ, ಪರಿಶೂನ್ಯ, ಮಹಾಶೂನ್ಯ ಸ್ಥಿತಿ ಬರಬೇಕು ಅಂದ್ರೆ ಅಭ್ಯಾಸ ಮಾಡಲೇಬೇಕು. ಬಾಯಿಯಲ್ಲಿ ಮೌನವನ್ನು ಅಭ್ಯಾಸ ಮಾಡಬೇಕು. ಪ್ರತಿದಿನ 3 ತಾಸು ಮಾಡಿ ಮನೆಯಲ್ಲಿ. ಆಗ ಗೊತ್ತಾಗುತ್ತೆ ನಿಮ್ಮ ಬಾಯಿಯ, ನಿಮ್ಮ ವಾಕ್ಕ್ಷೇತ್ರದ ಬಗ್ಗೆ ಗೊತ್ತಾಗುತ್ತೆ. ಬಾಯಿ ಇದೆ ಅಂತೇಳಿ ಏನ್ ಸಿಕ್ಕರೆ ಅದನ್ನ ಮಾತಾಡ್ತಾ ಇರ್ತೀವಿ ನಾವು. ಆಚರಣೆಯಲ್ಲಿ ನಮ್ಮ ವಿಚಾರಗಳನ್ನ, ನಮ್ಮ ವಿಚಾರಗಳನ್ನ ನಮ್ಮ ಆಚರಣೆಯಲ್ಲಿ ತಂದಾಗ ಗೊತ್ತಾಗುತ್ತೆ ನಾವು ಮಹಾ ಅಗ್ನಿ ಪರೀಕ್ಷೆಯಲ್ಲಿ ತೊಡಗ್ತೀವಿ ಅಂತ. ಮೌನವನ್ನ ಮಾಡಿ ಮಹಾ ಅಗ್ನಿ ಪರೀಕ್ಷೆ ಅದು. ಪರರ ನಿಂದನೆ ಮಾಡಕ್ ಹೋಗಬೇಡಿ, ಅದು ಮಹಾ ಪರೀಕ್ಷೆ ಅದು. ಜೀವನದಲ್ಲಿ ಪ್ರತಿಯೊಂದು ಒಂದು ಅಂಶವನ್ನ ಆಚರಣೆಯಲ್ಲಿಡಿ. ಒಂದು ಅಂಶವನ್ನ ಆಚರಣೆಯಲ್ಲಿಟ್ರೆ ಅದೇ ಬುದ್ಧತ್ವದ ಕಡೆ ಕರೆದೊಯ್ಯುತ್ತೆ. ಆ ಗುರಿಯನ್ನು ಸೇರ್ಕೊಳ್ಳುತ್ತೆ. ಇಡೀ PSS ಮೂವ್ಮೆಂಟ್ ಅಲ್ಲಿ ಪತ್ರಿ ಸಾರ್ ಜೊತೆಗಿದ್ದಾಗ
ಪತ್ರಿಸಾರ ಜೊತೆಗೆ ನಾನು ಪ್ರಯಾಣ ಮಾಡ್ತಿರುವಾಗ ನಮ್ಮ ಇಡೀ PSS ಮೂವ್ಮೆಂಟ್ ಎಲ್ಲಾ ಮಾಸ್ಟರ್ಸ್ ನನ್ನ ಹತ್ರ ಏನ್ ಕೇಳ್ತಾ ಇದ್ರು? ಪತ್ರಿಸಾರ ಜ್ಞಾನ ಕೇಳ್ತಿರ್ಲಿಲ್ಲ, ಬೇರೆಯವ್ರ ಬಗ್ಗೆ ಚಿಂತನೆ ಕೇಳ್ತಿದ್ರಲ್ಲ. ಅವ್ರ ಹೆಂಗೆ, ಇವ್ರ ಹೆಂಗೆ, ಅವ್ರ ಹೆಂಗೆ, ಪಿರಮಿಡ್ ವ್ಯಾಲಿ ಹೆಂಗೆ, ಜೀತವನೋಮ್ ಹೆಂಗೆ, ಕರ್ತಾಲ್ ಹೆಂಗೆ, ಈ ಟ್ರಸ್ಟಿಗಳು ಹೆಂಗೆ, ಬಹಳ ಇರಿಟೇಟ್ ಆಗ್ತಾ ಇತ್ತು ನಾನು. ಆ ನೋವನ್ನ, ಆ ವ್ಯಥೆಯನ್ನು ಹೇಳಲಾರದೆ ಪತ್ರಿಸಾರ ಜೊತೆಗೆ ಸುಮ್ಮನೆ ಕುಂದಿರ್ತಾ ಇದೆ. ಸಾರುಗಳು ಈ ನೋವುಗಳನ್ನ, ನಲಿವುಗಳನ್ನ, ವ್ಯಥೆಗಳನ್ನ ಅನುಭವಿಸ್ತವ್ರು. ಒಬ್ಬೊಬ್ಬರಾದ್ರೆ ದುಡ್ಡು ಕೊಟ್ಟು ಎಲ್ಲಾ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋರು ನನ್ನ ಹತ್ರ. ಎಂತ ಮೂರ್ಖರು, ಎಂತ ಜನಗಳು ಇದಾರೆ ಅಂತ ನೋಡ್ತಾ ಇದ್ದೆ ನಾನು. ಒಬ್ಬ ಮಹಾಜ್ಞಾನಿ, ಒಬ್ಬ ಬುದ್ಧ ಭೂಮಿಯಲ್ಲಿ ಜ್ಞಾನೋದಯವನ್ನ ಹೊಂದಿದಂತ ಸಮಯದಲ್ಲಿ ಹಲವಾರು ಆತ್ಮಗಳು ಆಶ್ಚರ್ಯಚಕಿತದಿಂದ ಬಂದು ಸೇರುತ್ತೆ. ಆ ಬುದ್ಧನ ಮಾತುಗಳು, ಆ ಬುದ್ಧನ ನಡೆ, ನುಡಿ, ದೃಷ್ಟಿ, ಕೋನಗಳು ಎಲ್ಲವನ್ನ ಆಶ್ಚರ್ಯಚಕಿತದಿಂದ ಕೇಳ್ತಾ ಇರುತ್ತೆ. ಕೇಳ್ತಾ ಇರ್ತವೆ, ಮಾತನಾಡ್ತಾ ಇರ್ತವೆ. ಆದ್ರೆ ಒಳಗಡೆ ಇರುವ ಆತ್ಮಕ್ಕೆ ಗೊತ್ತು, ನಾವು ಇವೆಲ್ಲವನ್ನ ಕೇಳುವುದರ ಮುಖಾಂತರ, ಮಾತನಾಡುವುದರ ಮುಖಾಂತರ, ನೋಡುವುದರ ಮುಖಾಂತರ ನಮಗೆ ಮೋಕ್ಷ ಸಿಗಲ್ಲ ಅಂತ. ಧ್ಯಾನ ಸಾಧನೆ ನಿರಂತರವಾಗಿ ಮಾಡಲೇಬೇಕು. ನಿರಂತರವಾಗಿ ಮೌನವನ್ನು ಅಭ್ಯಾಸ ಮಾಡಲೇಬೇಕು. ನಿರಂತರವಾಗಿ ಪರ ನಿಂದನೆಗಳನ್ನ ತ್ಯಜಿಸಬೇಕು. ಆದರೆ ಅಂತ ಮಹಾನ್ ಬುದ್ಧನ ಜೊತೆಗೆ ಯೋಗ್ಯರು ಇರ್ತಾರೆ, ಅಯೋಗ್ಯರು ಇರ್ತಾರೆ. ಅಯೋಗ್ಯರು ಆಶ್ಚರ್ಯಚಕಿತದಿಂದ ಇರ್ತಾರೆ ಅಷ್ಟೇ, ಏನನ್ನ ಕಲಿಯಲ್ಲ ಬುದ್ಧನ ಜೊತೆಗೆ ಇದ್ದವರು. ಪತ್ರಿಸಾರ ಪ್ರಾಕ್ಟಿಕಲ್ ಆಗಿ ಬುದ್ಧ 2500 ವರ್ಷಗಳಿಂದ ಏನ್ ಮಾಡಿದ್ನೋ ಅದನ್ನ ಅಣು ಪ್ರಾಕ್ಟಿಕಲ್ ಆಗಿ, ಪ್ರಾಯೋಗಿಕವಾಗಿ ಮಾಡಿ ನೋಡಿಸಿದ್ದಾರೆ. ಆದ್ರೆ ಆತನ ಸುತ್ತ ಸೇರಿದಂತ ಮಹಾನ್ 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 ಆತ್ಮಗಳು ಯಾರು ಏನು ಕಲ್ತಿಲ್ಲ. ಅವ್ರು ಯೋಗ್ಯರು ಅಯೋಗ್ಯರು ಅವರೇ ತಿಳ್ಕೋಬೇಕು. ಭಗವದ್ಗೀತೆಯಲ್ಲಿ 2ನೇ ಅಧ್ಯಾಯದಲ್ಲಿ 29ನೇ ಶ್ಲೋಕ ಇದೆ. ಆಶ್ಚರ್ಯವತ್ ಪಶ್ಯತಿ ಖಚಿತಂ ಏನಮಂತ. ಅಂದ್ರೆ ಆಶ್ಚರ್ಯಚಕಿತವಾಗಿ ಸೇರುತ್ತೆ ಎಲ್ಲ ಬುದ್ಧನ ಜೊತೆ. ಒಂದು ಮಹಾನ್ ಆತ್ಮ ಚೇತನಗೊಂಡಾಗ, ಜಾಗೃತಿ ಆದಾಗ. ಆದ್ರೆ ಏನನ್ನು ಕಲಿಯಕ್ಕೆ ಇಚ್ಛೆ ಪಡೋದು, ಸುಮ್ಮನೆ ಕೇಳೋದಕ್ಕೆ ಒಂದೇ ಇಚ್ಛೆ ಪಡ್ತಾವೆ ಎಲ್ಲವೂ. ಗುರು ಒಂದು ಪ್ರಯೋಗ ಶಾಲೆ. ಮತ್ತೆ ಪತ್ರಿಜಿಯವರ ಪ್ರಬೋಧಗಳು, ಪತ್ರಿಜಿಯವರ ಸ್ಪೀಚ್ಗಳು, ಪತ್ರಿಜಿಯವರ ಕಾನ್ಸೆಪ್ಟ್ಗಳು ಎಲ್ಲವನ್ನ ಹೇಳ್ತೀವಿ, ಆದ್ರೆ ಆಚರಣೆಯಲ್ಲಿ ಯಾರು ಇರಲ್ಲ. ನಡೆಯಲ್ಲಿ ಸದಾಚಾರ, ನುಡಿಯಲ್ಲಿ ಶಿವಾಗಮ. ನಡೆಯಲ್ಲಿ ಸದಾಚಾರ ಬರಬೇಕು ಅಂದ್ರೆ ನುಡಿಯಲ್ಲಿ ಶಿವಾಗಮ ಇರಬೇಕು. ಶಿವ ಅಂದ್ರೆ ಜ್ಞಾನ. ಮಾತನಾಡಿದ್ರೆ ಸರಸ್ವತಿ ದೇವಿ ತರ ಮಾತನಾಡ್ಬೇಕು, ಇಲ್ಲ ಅಂದ್ರೆ ಬಾಯಿ ಮುಚ್ಕೊಂಡಿರ್ಬೇಕೆಲ್ಲ. ಸದಾಚಾರ ಬರಬೇಕು. ನಮ್ಮ ವ್ಯಕ್ತಿತ್ವದಲ್ಲಿ ಸದಾಚಾರ, ಸತ್ಯದ ಆಚರಣೆಗಳು ಇರಬೇಕು ಅಂದ್ರೆ ನುಡಿಯಲ್ಲಿ ಶಿವಾಗಮ ಇರಬೇಕು. ನುಡಿಯಲ್ಲಿ ಶಿವಾಗಮ ಇರಬೇಕಂದ್ರೆ ಧ್ಯಾನ ಮಾಡಲೇಬೇಕು, ಮೌನ ಮಾಡಲೇಬೇಕು. ಎಷ್ಟೆಷ್ಟು ಮೌನವಾಗಿರ್ತೀವೋ ಅಷ್ಟಷ್ಟು ನಮ್ಮ ಬಾಯಿಯಲ್ಲಿ ಮೌನ ಬರುತ್ತೆ. ಎಷ್ಟೆಷ್ಟು ಬಾಯಿಯಲ್ಲಿ ಮೌನ ಬರುತ್ತೋ ಅಷ್ಟಷ್ಟು ಮನಸ್ಸಿನಲ್ಲಿ ಶೂನ್ಯ ಬರುತ್ತೆ. ಎಷ್ಟೆಷ್ಟು ಮನಸ್ಸಿನಲ್ಲಿ ಶೂನ್ಯ ಬರುತ್ತೋ ಅಷ್ಟಷ್ಟು ನಮ್ಮ ಮನಸ್ಸು ಶುದ್ಧವಾಗ್ತಾ ಹೋಗುತ್ತೆ. ಎಷ್ಟೆಷ್ಟು ಮನಸ್ಸು ಶುದ್ಧವಾಗುತ್ತೋ ಅಷ್ಟಷ್ಟು ನಮ್ಮ ತನು ಶುದ್ಧವಾಗುತ್ತೆ, ಭಾವೋದ್ವೇಗಗಳು ಶುದ್ಧವಾಗುತ್ತೆ. ಆಗ ನಮ್ಮ ನಡೆಯಲ್ಲಿ ಸದಾಚಾರ, ನುಡಿಯಲ್ಲಿ ಶಿವಾಗಮ ಬಂದೇ ಬರುತ್ತೆ. ಆಗ ನಮ್ಮಲ್ಲಿರುವ ಅಜ್ಞಾನದ ಕತ್ತಲು ಕೆಳಗೊಳಗಾಗಿ, ಒಳಗೊಂದು ಒಂದಾಗಿ ನೀನು ಯಾರು ಅನ್ನೋದನ್ನು ತಿಳ್ಕೊಳ್ತೀರ. ಇದು ಅಕ್ಕಮಹಾದೇವಿ ಹೇಳಿರೋದು ವಚನ. ಇದು ತನಶುದ್ಧ, ಮನಶುದ್ಧ, ಭಾವಶುದ್ಧವಾದವರನಿಗೊಮ್ಮೆ ತೋರ, ನಿತ್ಯ ಶುದ್ಧರಾದವರನಿಗೊಮ್ಮೆ ತೋರ. ನಡೆಯಲ್ಲಿ ಸದಾಚಾರ, ನುಡಿಯಲ್ಲಿ ಶಿವಾಗಮ. ಕತ್ತಲು ಕೆಳಒಳಗಾಗಿ, ಒಳಗೊಂದು ಒಂದಾಗಿ ನೀನು ನಿನ್ನ ಸಂಗಾತಕ್ಕಿಂಟು ನೋಡಾ ಚನ್ನಮಲ್ಲಿಕಾರ್ಜುನ ಅಂತ ಹೇಳಿದಾಳೆ. ಸೊ ಮೌನವನ್ನು ಅಭ್ಯಾಸ ಮಾಡಿ. ಗಾಸಿಪ್ಪನ್ನ ಬಿಡಿ. ಗಾಸಿಪ್ ಕೆಲ್ಸಕ್ಕೆ ಬರಲ್ಲ. ಗಾಸಿಪ್ ಇಸ್ ಮೋಸ್ಟ್ ಡೇಂಜರಸ್ ಇನ್ ದ ಸ್ಪಿರಿಚುವಲ್ ಪಾತ್. ಅದು ಕ್ಯಾನ್ಸರ್ ಉಣ್ಣೆ ಆಗುತ್ತೆ ಒಳಗಡೆ. ನಮ್ಮ ಇಡೀ ಸೊಸೈಟಿಯಲ್ಲಿ 20-25 ವರ್ಷದ ಜರ್ನಿಯಲ್ಲಿ ನಾನು ಎಂತವ್ರನೋ ನೋಡಿದ್ದೇನೆ. ಎಂತವ್ರೋ ಬರೀ ಈ ಗಾಸಿಪ್ಪನ್ನ ಮಾತಾಡ್ತಾ ತಮ್ಮ ಜೀವವನ್ನ ಕಳ್ಕೊಂಡವರು ಇದ್ದಾರೆ.
ಎಷ್ಟೆಷ್ಟು ನಾವು ಗಾಸಿಪ್ಪನ್ನ ಮಾತಾಡ್ತೀವೋ, ಪರರ ಬಗ್ಗೆ ನಿಂದನೆಗಳನ್ನ ಮಾತಾಡ್ತಾ ಹೋಗ್ತೀವೋ, ಅಷ್ಟಷ್ಟು ನಮ್ಮ ಆತ್ಮದ ಸತ್ಯಕ್ಕೆ ನಾವು ದೂರವಾಗ್ತಾ ಹೋಗ್ತೀವಿ. ಮೇಲೆ ಲೋಕದ ಗುರುಗಳು, ಗುರು ಪರಂಪರೆ, ಗುರುಮಂಡಲಿ, ಆ ಲೋಕದೊಂದಿಗೆ ಅನುಸಂಧಾನವು ಕಡಿಮೆ ಆಗುತ್ತೆ, ಕಟ್ಟಾಗುತ್ತೆ. ಮೇಲೆ ಲೋಕದೊಂದಿಗೆ ನಾವು ಅನುಸಂಧಾನ ಆಗಿರ್ಬೇಕು. ಹೈಯರ್, ಉನ್ನತ ಲೋಕದಲ್ಲಿ ಉನ್ನತ ಫ್ರೀಕ್ವೆನ್ಸಿ ಇರುವಂತ ಹೈಯರ್ ಸೋಲ್ಸ್ ಒಂದಿಗೆ ನಾವು ಅನುಸಂಧಾನ ಆಗಬೇಕು ಅಂದ್ರೆ ನಾವು ಯೋಗಂ ವಹಂ ಅಹಂ ಅಂದ್ರೆ ಪ್ರತಿನಿತ್ಯ ಯೋಗದಲ್ಲಿ ಅನುಸಂಧಾನ ಆಗಬೇಕು. ಯೋಗವನ್ನು ಅಭ್ಯಾಸ ಮಾಡ್ತಾನೆ ಇರಬೇಕು. ನಮ್ಮ ಶರೀರ, ಮನಸ್ಸು, ಬುದ್ಧಿಯನ್ನು ಹೊಂದಾಣಿಕೆ ಮಾಡಿಕೊಂಡು ನಮ್ಮ ಆತ್ಮವನ್ನು ಸಂಪೂರ್ಣವಾಗಿ ಜಾಗೃತಿ ಮಾಡಿಕೊಂಡು ಮೇಲೆ ಲೋಕದಲ್ಲಿ ಅನುಸಂಧಾನ ಆಗಬೇಕು. ಲೆಸ್ ಟಾಕ್. ಇವತ್ತಿನಿಂದ ಒಂದು 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 ಇದು ಒಂದು ದೃಢ ನಿರ್ಧಾರ ತಗೊಳ್ಳಿ. ಕಡಿಮೆ ಮಾತಾಡಬೇಕು. 100 ಮಾತುಗಳಲ್ಲಿ 1 ಮಾತನ್ನು ಮಾತಾಡಿ ಅಂತ. ಪುರುಷರಿಗಿಂತ ಅತಿಯಾಗಿ ಜಾಸ್ತಿ ಮಾತಾಡೋದೇ ಲೇಡೀಸ್. ಅವರ ಮನಸ್ಸು ಸಂಪೂರ್ಣವಾಗಿ ಮಲಿನ ಮಾಡ್ಕೊಳ್ತಾನೆ ಇರ್ತಾರೆ. ಹಲವಾರು ವಿಚಾರಗಳಿಂದ, ಹಲವಾರು ದೃಷ್ಟಿಯಿಂದ, ಹಲವಾರು ಇದರಿಂದ. ಐ ಆಮ್ ಅಬ್ಸರ್ವಿಂಗ್. ನಮ್ಮ ಮೂವ್ಮೆಂಟ್ ಅಲ್ಲಿ 25 ವರ್ಷದಲ್ಲಿ ಎಲ್ಲವನ್ನ ನೋಡ್ತಾ ಇದ್ದೀನಿ ನಾನು. ಸೊ ಯೇಸು ಕ್ರಿಸ್ತ ಆಗಾಗ ಜನಾರಣ್ಯದಲ್ಲಿದ್ದು ಹೇಳಿ 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 ತನ್ನ ಉಪದೇಶಗಳನ್ನು ಹೇಳ್ತಾ ಹೇಳ್ತಾ ಆ ಭಾರವನ್ನು ತಡಿಲಾರದೆ ಹೋಗಿ ಗುಡ್ಡವನ್ನು ಹತ್ತಿ ಒಂದು ವರ್ಷ ಸಂಪೂರ್ಣವಾಗಿ ಮೌನ ಇರ್ತಾ ಇದ್ರು. ಶಿಷ್ಯರು ಕೇಳ್ತಾ ಇದ್ರು, ಯಾಕೆ ನೀನು ಹೋಗಿ ಏಕಾಂತವಾಗಿ ಗುಡ್ಡದಲ್ಲಿ ಮೌನ ಮಾಡ್ತೀಯ ಅಂತ. ಆಗ ಹೇಳ್ತಾ ಇದ್ರು, ಜನಾರಣ್ಯದಲ್ಲಿ ಇದ್ದಾಗ ನಾನು ಹೇಳ್ತಾ ಹೇಳ್ತಾ ಹೋಗಿದ್ದು ಎಲ್ಲ ಭಾರವಾಗುತ್ತೆ, ಅದೇ ಮೋಡ ಕವಿದ ವಾತಾವರಣ ಆಗುತ್ತೆ, ಅದೇ ನನ್ನ ಅಹಂಕಾರ ಅಜ್ಞಾನಕ್ಕೆ ದಾರಿಯನ್ನು ತಂದುಕೊಡುತ್ತೆ. ಅದನ್ನ ತೊಳ್ಕೋಬೇಕು ಅಂದ್ರೆ ನಾನು ಮೌನ ಮಾಡ್ಲೇಬೇಕು. ಮೌನದಲ್ಲಿರುವಷ್ಟು ಶಕ್ತಿ ಎಲ್ಲಿಯೂ ಇಲ್ಲ ಅಂತ. ಮೊಹಮ್ಮದ್ ಪೈಗಂಬರ್, ಗ್ಯಾಬ್ರಿಯಲ್, ಇದು ಹಿರಾಕೊಂಡ್ ಗುಹೆಗಳಲ್ಲಿ 14 ವರ್ಷ ಮೌನ ಮಾಡಿದ್ದಾರೆ. ತಾನು ತಿಳ್ಕೊಂಡಿರೋ ಸತ್ಯವನ್ನು ಹೇಳ್ಬೇಕಂದ್ರೆ ನಾನು ಅನಕ್ಷರಸ್ಥ, ನಾನು ಏನು ಹೇಳಕ್ಕಾಗಲ್ಲ ಅಂತ ಹೇಳ್ತಾನೆ. ಆಗ ಮೇಲೆ ಲೋಕದವ್ರು ಬಂದು ಹೇಳ್ತಾರೆ, ಸುಮ್ಮನೆ ನಿಂತ್ಕೋ, ಉಳಿದಿದ್ ನಾವು ಮಾಡ್ಕೊಳ್ತೀವಿ ಅಂತ. ಮೌನ 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 ವೆರಿ ವೆರಿ ಇಂಪಾರ್ಟೆಂಟ್. ಹಿಮಾಲಯದಲ್ಲಿ ಮಹಾತ್ಮರು ಈಗಿನ ನಾವು ಏನೆನ್ನ ಪುಸ್ತಕಗಳಲ್ಲಿ ಮಹಾತ್ಮನನ್ನು ಓದ್ತಾ ಇದೀವೋ ಅವರೆಲ್ಲ ಹಿಮಾಲಯದಲ್ಲಿ ಮೌನ ಮಾಡಿರ್ತಾರೆ. ಈಗಲೂ ಮುಮುಕ್ಷತ್ವ ಮುಳ್ಳ ಕಿರೀಟಂ ಅಂತೇಳಿ ತಪಸ್ವಿ ಮಹಾರಾಜ ಪುಸ್ತಕವನ್ನು ಓದಿ, ಅದರಲ್ಲಿ ಈಗಲೂ ಸಾಕ್ಷಾತ್ ಭಗವಾನ್ ಪರಶುರಾಮ ಮಹಾ ಮೌನ ಸ್ಥಿತಿಯಲ್ಲಿದ್ದಾರೆ. ಹಿಮಾಲಯದ ಆಳವಾದ ಗುಹೆಗಳಲ್ಲಿ ಕುಂತ್ಕೊಂಡು ಸಾಧನೆ ಮಾಡ್ತಾ ಇದ್ದಾರೆ ಪರಶುರಾಮ. ಅಶ್ವತ್ಥಾಮ ಈಗಲೂ ಇದ್ದಾರೆ, ಆಳವಾಗಿ ಧ್ಯಾನ ಮೌನದಲ್ಲಿ ನಿರತರಾಗಿದ್ದಾರೆ. ನಮಗೆ ಆ ಶಕ್ತಿ ಇಲ್ಲ ಅನುಸಂಧಾನ ಆಗೋದಕ್ಕೆ ಎಲ್ಲರ ಹತ್ರ. ಯಾಕಂದ್ರೆ ನಾವು ಅತಿಯಾದ ಬ್ಯುಸಿಯಾಗಿ ತೊಡಗಿರ್ತೀವಿ ಬೇರೆಯವ್ರ ಬಗ್ಗೆ ಚಿಂತನೆ, ಮಾತುಗಳು ಮಾತಾಡೋದು. ಪತ್ರಿಸಾರೊಂದಿಗೆ ನಾವು ಪ್ರಯಾಣದಲ್ಲಿ ಇದ್ದಾಗ ಯಾರಾದ್ರೂ ಅನವಶ್ಯಕವಾಗಿ ಈ ತರ ಮಾತುಗಳು ಮಾತಾಡಿದ್ರೆ ಅವ್ರಿಗೆ ಸಹಿಸಕ್ ಆಗ್ತಿರ್ಲಿಲ್ಲ. ಅದಕ್ಕೆ ಅವರು ಒಡೆದು ಹೇಳ್ತಾ ಇದ್ರು. ಅವ್ರು ಹೊಡೆದಾಗ ಅವ್ರ ಮನಸ್ಸು ಶುದ್ಧಿ ಆಗ್ತಾ ಇತ್ತು, ಅವ್ರ ಆಲೋಚನೆ ವಿಧಾನಗಳ ಬದಲಾವಣೆ ಆಗ್ತಾ ಇತ್ತು. ಗುರುಗಳು ನಮ್ಮ ಮನಸ್ಸನ್ನ ನೋಡ್ತಾರೆ, ಆ ಮನಸ್ಸಿನ ಸಮೂಹವನ್ನು ನೋಡ್ತಾರೆ. ಅವ್ರು ಸುಮ್ನೆ ಬೈತಾ ಇದ್ದಾರೆ, ಅವರು ಬಹಳ ಉಗ್ರವಾಗಿ ನಮ್ಮನ್ನ ಹೊಡಿತಾ ಇದ್ದಾರೆ, ಕೋಪದಿಂದ ಬೈತಾ ಇದ್ದಾರೆ ಅಂದ್ರೆ ನಮ್ಮ ಮನಸ್ಸಿನ ಸಮೂಹವನ್ನು ನೋಡಿರ್ತಾರೆ ಅವ್ರು. ಯಾಕಂದ್ರೆ ನಮ್ಮಲ್ಲಿ ಅಷ್ಟು ಅಜ್ಞಾನ ತುಂಬಿರುತ್ತೆ. ಗುರುಗಳು ಯಾವತ್ತು ಅಹಂಕಾರವನ್ನು ನೋಡಲ್ಲ ಯಾರಲ್ಲಿ, ಅಜ್ಞಾನವನ್ನು ನೋಡ್ತಾರೆ. ಆ ಅಜ್ಞಾನವನ್ನ ತೊಲಗಿಸೋದಕ್ಕೆ ಆಗಾಗ ಅವರು ದಂಡಂ ದಶಗುಣಂ ಅಂತ ಹೇಳ್ತಾರೆ. ಫಸ್ಟ್ ಹೇಳಿ ನೋಡ್ತಾರೆ, ತಿದ್ಕೋ ಅಂತ, ನಯ ವಿನಯದಿಂದ. ಯಾಕಂದ್ರೆ ಇದು ಕಲಿಯುಗ ಅಲ್ವಾ, ವಿನಯದಿಂದ ಹೇಳ್ತಾರೆ, ವಿಧೇಯತೆಯಿಂದ ಹೇಳ್ತಾರೆ, ಈ ರೀತಿ ಇರುವಂತ. ಸಹನೆಯಿಂದ, ತಾಳ್ಮೆಯಿಂದ ಇರ್ತಾರೆ, ನೋಡಕ್ಕಾಗಲ್ಲ. ಆದ್ರೆ ಆ ಸಹನೆ ತಾಳ್ಮೆ ಮೀರಿದಾಗ ಬೆತ್ತ ತಗೊಂಡು ಹೊಡಿತಾರೆ, ಕಾಲ್ ತಗೊಂಡು ಹೊಡಿತಾರೆ. ಪತ್ರಿಕೆಯರ ಹತ್ರ ನೋಡಿದ್ದೆ ಅದೇ ನಾನು. ಕಾಲಿಂದನೂ ಫುಟ್ಬಾಲ್ ತರ ಹೊಡೆದಿದ್ದಾರೆ, ಕೈಯಿಂದನೂ ಹೊಡೆದಿದ್ದಾರೆ. ಹೊಡೆದ್ರೆ ಒಂದು 500 ಮೀಟರ್ ಬೀಳೋ. ಆ ಮನಸ್ಸನ್ನ ಶುದ್ಧಿ ಮಾಡ್ಕೊಳ್ಳೋದಕ್ಕೆ ಹೊಡಿತಾ ಇದ್ರು.
ಅದನ್ನ ಯಾರು ಆತ್ಮಪೂರ್ವಕವಾಗಿ ಆನಂದವಾಗಿ ಸ್ವೀಕರಿಸ್ತಿದ್ರೋ ಅದು ಅಲ್ಲಿ ಅವ್ರಿಗೆ ಪರಿವರ್ತನೆ ಶುರು ಆಗ್ತಾ ಇತ್ತು. ಗುರು ಒಂದು ಶಿಕ್ಷೆಯಲ್ಲಿ ಶಿಕ್ಷಣ ನೀಡ್ತಾ ಇದ್ರು. ಯಾವ ರೀತಿ ತಾಯಿ ತನ್ನ ಮಗುವಿಗೆ ತನ್ನ ಮನೆಯಲ್ಲಿ ಹಲವಾರು ವಸ್ತುಗಳನ್ನ ಒಡೆದಾಕಿದಾಗ ಹೇಳ್ತಾಳೆ, ಕೇಳ್ತಾಳೆ ಮಗುಗೆ, ಆದ್ರೆ ಮಗು ಕೇಳಲ್ಲ. ಆಗ ತಾಯಿ ಒಂದೆರಡು ಏಟನ್ನು ಬಿಡ್ತಾಳೆ. ಆ ಏಟಲ್ಲಿ ಶಿಕ್ಷೆ ಅಂತ ಅನ್ಕೊಂತೀವಿ ನಾವು. ಅದನ್ನ ತಡೆಯೋದಕ್ಕೆ ದೊಡ್ಡವರು, ಮನೆ ಮಂದಿ ಎಲ್ಲರೂ ಬಂದು ಬೈತಾರೆ ನಮ್ಮನ್ನ. ಆದ್ರೆ ನಾವು ಅಲ್ಲಿ ಹೊಡೆದಿರೋದು ಆ ಶಿಕ್ಷೆಯಲ್ಲಿ ಶಿಕ್ಷಣವನ್ನ ಪಡೀಲಿ ಅಂತ. ಮಕ್ಕಳಿಗೆ ನಾವು ಶಿಕ್ಷೆಯಲ್ಲಿ ಶಿಕ್ಷಣವನ್ನು ನೀಡ್ತೀವಿ. ಅದೇ ರೀತಿ ಗುರುಗಳು ನಮ್ಮನ್ನ ಬೈತಾರೆ, ನಮ್ಮನ್ನ ಹೊಡಿತಾರೆ ಅಂದ್ರೆ ನಮ್ಮ ಆಧ್ಯಾತ್ಮಿಕದ ಪುರೋಗತಿಯಲ್ಲಿ ಶಿಕ್ಷೆಯಲ್ಲಿ ಶಿಕ್ಷಣವನ್ನು ನೀಡ್ತಾರೆ ಅಂತ. ಬಹಳ ಜನ ಪತ್ರಿಸಾರ ಉಗ್ರ ರೂಪವನ್ನು ತಡಿಲಾರದೆ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲ ಬಿಟ್ಟು ಹೋಗಿದ್ದಾರೆ 96ರಲ್ಲಿ. ಈ ಎಂತ ಗುರು ಬಿಡಪ್ಪ, ಈತನ ಹತ್ರ ಯಾಕಿರ್ಬೇಕಂತ. ಗುರು ಯಾವತ್ತಿಗೂ ಹಾಗೆ ಇರ್ತಾನೆ. ಅರಿದೇನೆಂದ್ರೆ ಅರಿವೆಂಗೆ ಸಾಧ್ಯ, ನೆನೆದೇಹನೆಂದರೆ ನೆನೆಯಂಗೆ ಸಾಧ್ಯ, ಭಾವಿಸಿನೆಂದ್ರೆ ಭಾವೆಂಗೆ ಸಾಧ್ಯ, ವಾಗ್ನನ ಗೋಚರ ಗುರು ತೋರದನ್ನಕ್ಕರ. ನಮ್ಮ ನೆನಪುಗಳಿಗೆ, ಊಹೆಗಳಿಗೆ, ಭಾವನೆಗಳಿಗೆ, ಭಾವೋದ್ವೇಗಗಳಿಗೆ ಸಿಲುಕುವನು ಗುರು ಅಲ್ಲನೇ ಅಲ್ಲ. ಗುರು ಹೇಗಿರ್ತಾನೆಂದ್ರೆ ಯಾರು ತನ್ನ ಹತ್ರ ಬರ್ತಾರೋ ಅವ್ರು ತಕ್ಕಂತೆ ತನ್ನ ನಡೆ ನುಡಿ ಇರುತ್ತೆ. ಮನುಷ್ಯ ಯಾವ ಆಲೋಚನೆಗಳು ಇಟ್ಕೊಂಡ್ ಬರ್ತಾನೋ ಅದರಂತೆ ನಡೀತಾರೆ ಗುರುಗಳು. ಅವರ ಪ್ರತಿರೂಪವಾಗಿರುತ್ತೆ. ಆತ್ಮಜ್ಞಾನಕ್ಕೋಸ್ಕರ ಬಂದವನಿಗೆ ಆತ್ಮಜ್ಞಾನವನ್ನು ಹೇಳ್ಕೊಡ್ತಾರೆ, ಭೌತಿಕ ವಿಷಯಗಳಿಗೆ ಬಂದವನಿಗೆ ಭೌತಿಕ ವಿಷಯಗಳಲ್ಲಿ ಓಡಿಸ್ತಾ ಇರ್ತಾರೆ. ನಮ್ಮ ಮೂವ್ಮೆಂಟ್ ಅಲ್ಲಿ ಹಲವಾರು ಪುಸ್ತಕಗಳು, ಧ್ಯಾನ ಕಸ್ತೂರಿ, ಧ್ಯಾನ, ಸ್ಪಿರಿಚುವಲ್ ಇಂಡಿಯಾ ಮ್ಯಾಗಝೀನು, ಹಲವಾರು ಭಾಷೆಗಳಲ್ಲಿ ಈ ಮ್ಯಾಗಝೀನ್ಗಳನ್ನು ಮಾಡುವಂತ ಹಲವಾರು ಎಡಿಟರ್ಗಳು ಮತ್ತು ಕೋಆರ್ಡಿನೇಟರ್ಗಳು ಎಲ್ಲರೂ ಬಂದು ಕಂಪ್ಲೇಂಟ್ ಹೇಳ್ತಾ ಇದ್ರು ಪತಿ ಸರ್ ಹತ್ರ. ನೋಡೋರು ನೋಡ್ತಾ ಇದ್ರು ಹೊಡೆದಿದ್ದು ಕೂಡ ಇದಾವೆ. ಅತಿಯಾದ ಚಿಂತನೆ ಮಾಡಕ್ ಹೋಗ್ಬೇಡಿ ಬೇರೆಯವ್ರಿಗೆ. ಅತಿಯಾಗಿ ಆಲೋಚನೆ ಮಾಡಬೇಡಿ. ನಿಮ್ಮ ಗುರಿಯನ್ನ, ನಿಮ್ಮ ಬುದ್ಧತ್ವವನ್ನ ನೀವೆಲ್ಲರೂ ಮಿಸ್ ಆಗ್ತೀರಿ. ಬುದ್ಧ ಆಗಿನ ಕಾಲದಲ್ಲಿ ಅತಿಯಾದ ಉಪನ್ಯಾಸ ಕೊಟ್ಟಿಲ್ಲ, ಅತಿಯಾದ ಉಪನ್ಯಾಸ ನೀಡಲಿಲ್ಲ, ಅವರು ಉಪದೇಶಗಳನ್ನು ನೀಡಲಿಲ್ಲ, ಬೋಧನೆಯನ್ನು ಮಾಡಲಿಲ್ಲ. ಅವರು ಹೇಳುವ ಒಂದು ಸೂತ್ರದಲ್ಲೇ ಇಡೀ ಸೃಷ್ಟಿಯ ಸಾರಾಂಶ ಇರ್ತಿತ್ತು. ಪತ್ರಿ ಸರ್ ಅದನ್ನೇ ಮಾಡಿ ನೋಡಿಸಿರೋದು. ನಮ್ಮ ಇಡೀ PSS ಮೂವ್ಮೆಂಟ್ ಅಲ್ಲಿ ಇವಾಗ ಎಲ್ಲ ಪುರಾಣಗಳು ಜಾಸ್ತಿ ಆಗಿದೆ, ಸಾಧನೆ ಕಡಿಮೆ ಆಗಿದೆ ಎಲ್ಲರಿಗೂ. ಧ್ಯಾನ ಮೌನ ಅಭ್ಯಾಸ ಮಾಡ್ತಾನೆ ಇಲ್ಲ ಯಾರು. ಧ್ಯಾನ ಮೌನ ಅಭ್ಯಾಸ ಮಾಡ್ಬೇಕು, ಆಗ ಪುರಾಣ ಕಡಿಮೆ ಆಗುತ್ತೆ. ವೇದಗಳು, ಶಾಸ್ತ್ರಗಳು, ಆಗಮಗಳು, ಮೀಮಾಂಸೆಗಳು, ಮಹಾಕಾವ್ಯಗಳು ಹೇಳುವುದು ಸುಲಭ. ಆ ಹೇಳುವವನು ಸ್ವಲ್ಪ ಯಾವ್ದಾದ್ರು ರೋಗ ಬಂದ್ರೆ ಭಯ ಬಿದ್ದು ಒಬ್ಬ ಅಂತ ಒದ್ದಾಡಿ ಡಾಕ್ಟರ್ ಹತ್ರ ಓಡೋಗ್ತಾನೆ. ತನ್ನ ಕುಟುಂಬದಲ್ಲಿ ಯಾರಿಗೇ ಬರಲಿ, ಹೆಂಡತಿಗಾಗ್ಲಿ ಮಕ್ಕಳಿಗಾಗ್ಲಿ, ಪಂಡಿತ ಜ್ಞಾನ ಯಾರಿಗೂ ಕೆಲ್ಸಕ್ಕೆ ಬರಲ್ಲ. ಆತ್ಮಜ್ಞಾನದಲ್ಲಿ, ಸದಾಚಾರದಲ್ಲಿ, ಸತ್ಯದಲ್ಲಿ, ಆಚರಣೆಯಲ್ಲಿ ಇರಬೇಕು ಅಂದ್ರೆ ಧ್ಯಾನ ಮೌನ ಅಭ್ಯಾಸ ಮಾಡಲೇಬೇಕು. ಆಗಾಗ ಜನಾರಣ್ಯವನ್ನು ಬಿಟ್ಟು ಅರಣ್ಯದಲ್ಲಿ ಹೋಗ್ಬೇಕು ಏಕಾಂತವಾಗಿ. ನಮ್ಮ ಕರ್ನಾಟಕದಲ್ಲಿ ಪಶ್ಚಿಮ ಘಟ್ಟಗಳಿದ್ದಾವೆ, ನದಿ ತೀರಗಳಿದ್ದಾವೆ. ಆಗಾಗ 3 ದಿವಸ, ತಿಂಗಳಲ್ಲಿ ಒಂದು 3 ದಿವಸ ಹೋಗಿ ಆ ಅರಣ್ಯದಲ್ಲಿ ತಿರುಗಾಡಿ ಬನ್ನಿ. ನಿಮ್ಮ ಶರೀರಗಳು, ನಿಮ್ಮ ಶಾರೀರಿಕ ಶರೀರ, ಮಾನಸಿಕ ಶರೀರಗಳು, ಬೌದ್ಧಿಕ ಶರೀರಗಳು, ಕಾರಣ ಮತ್ತು ಮಹಾಕಾರಣ ಶರೀರಗಳು ಎಷ್ಟೋ ಶುದ್ಧಿ ಆಗುತ್ತೆ ಆ ಅಡವಿಯಲ್ಲಿ, ಆ ಅರಣ್ಯದಲ್ಲಿ. ಆದ್ರೆ ನಾವು ಅದನ್ನು ಮಾಡಲ್ಲ. ಹಲವಾರು ಭೌತಿಕ ವಿಷಯಗಳಲ್ಲಿ ಹಲವಾರು ಇದರಲ್ಲಿ ತೊಡಗಿರ್ತೀವಿ ನಾವೆಲ್ಲರೂ. ಸೊ ಜೀವನದಲ್ಲಿ ನಾವು ಆಚರಿಸಬೇಕಾಯ್ತು ಬುದ್ಧನ ಮಾರ್ಗವನ್ನ, ಬುದ್ಧತ್ವವನ್ನು ಪಡಿಬೇಕಂದ್ರೆ 20 ಅಂಶಗಳಿದಾವೆ. ಅದು ಇನ್ನೊಂದ್ಸಲ ಆ 20 ಅಂಶಗಳ ಕುರಿತು ಅಧ್ಯಯನ ಮಾಡೋಣ. ಸೊ ಪತ್ರಿಜಿಯವರು ಹೇಳಿದಂತ 18 ಸೂತ್ರಗಳು,
ಪತ್ರಿಜಿಯವರು ಯಾಕೆ 18 ಆದರ್ಶ ಸೂತ್ರಗಳು ಮಾಡಿದಾರೆ ಅಂದ್ರೆ ಎಲ್ಲಾ ಮಾಸ್ಟರ್ಗಳ, ಎಲ್ಲಾ ಮಹಾತ್ಮರುಗಳು ಆಧ್ಯಾತ್ಮಿಕದಲ್ಲಿ ಉನ್ನತ ಸ್ಥಿತಿಯಲ್ಲಿ ಮೌಂಟ್ ಎವರೆಸ್ಟ್ ಸ್ಥಿತಿಯಲ್ಲಿ ಇರುವಂತಹ ಮಹಾನ್ ಗುರುಗಳ ಎಲ್ಲಾ ಸಾರಾಂಶವನ್ನು ತಗೊಂಡು 18 ಸೂತ್ರಗಳಲ್ಲಿ ಸಿಂಪ್ಲಿಫೈ ಮಾಡಿ ಬಹಳ ಸರಳ ರೀತಿಯಲ್ಲಿ ಅದನ್ನ ಇಡೀ ಮನುಕುಲಕ್ಕೆ ಒದಗಿಸಿದ್ದಾರೆ. ಅದನ್ನ ಅಭ್ಯಾಸ ಮಾಡಿದ್ರೆ ಸಾಕು ನಾವೆಲ್ಲರೂ. ಅದನ್ನ ಅಭ್ಯಾಸ ಮಾಡಿದ್ರೆ ಸಾಕು ನಾವೆಲ್ಲರೂ. ಇನ್ಯಾರಿಗೂ ಏನು ಬೇಡ. ಆಧ್ಯಾತ್ಮಿಕದ ಅಂತಿಮ ಗುರಿ ಇದೆ ಏನು ಗೊತ್ತಾ? ಮಹಾ ಮೌನ ಸ್ಥಿತಿ ಮತ್ತು ಮಹಾ ಎಲ್ಲರಿಗೂ ಸಹಾಯ ಮಾಡ್ಬೇಕು. ಇಲ್ಲಿ ಯಾರು ಶತ್ರು ಅಲ್ಲ, ಯಾರು ಮಿತ್ರರಲ್ಲ. ನಮ್ಮ ಆಲೋಚನೆಗಳು, ನಮ್ಮ ನಡೆ, ನಮ್ಮ ಮಾತು, ನಮ್ಮ ದೃಷ್ಟಿನೇ ನಮಗೆ ಶತ್ರು, ನಮಗೆ ಮಿತ್ರ. ಇಲ್ಲಿ ಯಾರು ಶತ್ರು ಅಲ್ಲ, ಯಾರು ಮಿತ್ರರಲ್ಲ. ನಮಗೆ ನಾವೇ ಶತ್ರುಗಳು, ನಮ್ಮ ನಾವೇ ಮಿತ್ರಗಳು. ನಮ್ಮ ಆತ್ಮವನ್ನು ನಾವೇ ಉದ್ಧಾರ ಮಾಡ್ಕೋಬೇಕು. ನಮಗೆ ನಾವೇ ದಾರಿದೀಪಗಳು, ನಮಗೆ ನಾವೇ ನಮ್ಮ ಜ್ಯೋತಿಯನ್ನು ಬೆಳೆಸ್ಕೋಬೇಕು. ಯಾರಿಗೂ ಬೆಳೆಸಕ್ ಬರಲ್ಲ ಇಲ್ಲಿ. ಶ್ರೀಕೃಷ್ಣನ ಜೊತೆ ಸತ್ಯಭಾಮ 80 ವರ್ಷಗಳಿದ್ಲಂತೆ. ಆದ್ರೆ ಕೃಷ್ಣನ ಜ್ಞಾನವನ್ನು ಪಡೆಯಕ್ಕಾಗ್ಲಿಲ್ಲ. ಜೀವನವನ್ನ ಸುಮ್ಮನೆ ಕಾಲ ಕಳೆಯೋದು ಬೇಡ. ಕಾಲ ಕಳೆದು ಹೋದ್ಮೇಲೆ ಈ ಶರೀರ ಮರಣಾನಂತರ ಸ್ಥಿತಿ ಬಂದ್ಮೇಲೆ ಆವಾಗ ನಾವು ವ್ಯಥೆ ಪಡ್ತೀವಿ. ಅಯ್ಯೋ, ನಾನು ಎಂತ ಸಮಯವನ್ನು ಕಳ್ಕೊಂಡೆ ಅಲ್ಲ ಈ ಭೂಮಿ ಮೇಲೆ ಅಂತ. ಮೇಲೆ ಲೋಕದಿಂದ ಬರುವಾಗ ಈ ಶರೀರ ವಜ್ರದ ತಟ್ಟೆಯಲ್ಲಿ ಇಟ್ಕೊಡ್ತಾರೆ ಎಲ್ಲರೂ. ವಜ್ರದ ತಟ್ಟೆಯಲ್ಲಿ, ಬಂಗಾರದ ತಟ್ಟೆಯಲ್ಲಿ ವಜ್ರವನ್ನು ಇಟ್ಟು ಕಳಿಸ್ತಾರೆ ಈ ಶರೀರವನ್ನ ಈ ಭೂಮಿಗೆ. ನಾವು ಈ ಶರೀರವನ್ನು ಇಲ್ಲಿ ಈ ಭೂಮಿ ಮೇಲೆ ಬಂದು ಈ ಸಮಾಜದಲ್ಲಿ ಬದುಕಿ, ಸಮಾಜದಲ್ಲಿ ಒಡನಾಟದಲ್ಲಿ ನಾವು ಕಲ್ಲಿದ್ದಲಾಗ್ತೀವಿ ಎಲ್ಲರೂ. ಯಾವ ರೀತಿ ಕಲ್ಲಿದ್ದಲಾಗ್ತೀವಿ ಅಂದ್ರೆ ಅದು ಮತ್ತೆ ವಜ್ರವಾಗೋದಕ್ಕೆ ಎಷ್ಟೋ ಯುಗಗಳು ಬೇಕು. ನಾವು ಬಂದಿರೋ ಉದ್ದೇಶ ಏನು, ನಾವು ಮಾಡಬೇಕಾಗಿದ್ದೇನು? ಆಧ್ಯಾತ್ಮಿಕದ ಪಥದಲ್ಲಿ ಇರುವವರು, ಆಳವಾಗಿ ಸಾಧನೆ ಮಾಡಬೇಕಾದವರು ವಜ್ರದಿಂದ ಕಲ್ಲಿದ್ದಲಾಗಬಾರ್ದು. ಇವತ್ತು ಕಲ್ಲಿದ್ದಲಿಂದ ವಜ್ರ ಆಗಿದ್ವಿ. ಆ ವಜ್ರವನ್ನ ನಿರಂತರವಾಗಿ ಶುದ್ಧಿ ಮಾಡ್ಕೊಳ್ತಾ ಇರ್ಬೇಕು. ಆ ವಜ್ರ ಯಾವ ರೀತಿ ಹೊಳೆಯುತ್ತೋ, ಹೊಳಪು ಬರುತ್ತೋ, ಆ ಕಿರಣಗಳು, ಕಾಂತಿ ಕಿರಣಗಳು ಯಾವ ರೀತಿ ಹೊಳಿತಾ ಇರುತ್ತೋ ಆ ರೀತಿ ಹೊಳಿಬೇಕು ನಮ್ಮ ಆತ್ಮ. ಮೇಲೆ ಲೋಕದಲ್ಲಿ ಹೋದಾಗ ನಮ್ಮನ್ನು ಕೇಳೋದು ಇಷ್ಟೇ, ಭೂಮಿಯಲ್ಲಿ ಹೋಗಿ ಏನ್ ಮಾಡಿದೀಯ ಅಂತ. ಯಾಕಂದ್ರೆ ಅವ್ರಿಗೂ ಬಂಗಾರ ತಟ್ಟೆಯಲ್ಲಿ ವಜ್ರವನ್ನು ಇಟ್ಟು ಕಳಿಸಿದ್ರು. ನಾವು ಅಲ್ಲಿಗೆ ಹೋದಾಗ ಕಲ್ಲಿದ್ದಲಾಗಿರ್ತೀವಿ ನಾವೆಲ್ಲ. ಅಲ್ಲಿ ನೋಡಿಸ್ತಾರೆ ನಮ್ಮ ಚರಿತ್ರೆ ಎಲ್ಲ. ಇದನ್ನ ಪತ್ರಿಜಿಯವರು ಅನಂತಪುರದಲ್ಲಿ ಹೇಳಿದ್ರು. ಕಲ್ಲಿದ್ದಲಾಗಬಾರ್ದು, ವಜ್ರವಾಗೇ ಇರ್ಬೇಕು. ಕಲ್ಲಿದ್ದಲು ಅಂದ್ರೆ ಇದೆ ಪತ್ರಿಜಿಯವರು ಹೇಳಿರುವ 7 ಪಾಯಿಂಟ್ಸ್: ಟೀಕೆಗಳು, ದೂರುಗಳು, ತೀರ್ಪುಗಳು, ವಿಮರ್ಶೆಗಳು, ಬಾಂಧವ್ಯ, ಅತಿಯಾದ ಮೋಹ, ಹಿಂಸೆ. ನಮ್ಮ ನಡೆ ನುಡಿ, ನಮ್ಮ ದೃಷ್ಟಿಯಿಂದನೂ ಹಿಂಸೆ ಮಾಡ್ತಾ ಇರ್ತೀವಿ ನಾವೆಲ್ಲರೂ. ಸೊ ಈ ದಿನದಿಂದ ನೀವೇನ್ ಮಾಡಿ, ದೃಢ ನಿರ್ಧಾರವಾಗಿ ತೊಗೊಳ್ಳಿ. ಒಂದು ದೃಢ ನಿರ್ಧಾರ ಮಾಡಿ. 24 ಅವರ್ಸ್, 24 ತಾಸುಗಳಲ್ಲಿ 3 ತಾಸು ಮೌನ ಮಾಡಿ. 3 ತಾಸು ಯಾವ ರೀತಿ ಧ್ಯಾನ ಮಾಡ್ತೀರೋ ಅದೇ ರೀತಿ 3 ತಾಸು ಮೌನ. ಹಾಗೆ ವಾರದಲ್ಲಿ 1 ದಿವಸ ಸಂಪೂರ್ಣ ಮೌನ ಇದೆ. 1 ದಿವಸ ಸಂಪೂರ್ಣ ಆಹಾರ ಪದ್ಧತಿಯನ್ನು ಬದಲಾವಣೆ ಮಾಡ್ಕೊಳ್ಳಿ, ಲಿಕ್ವಿಡ್ ಅಲ್ಲಿ. ಆಗ ನಮ್ಮ ಸ್ಪಿರಿಚುವಲ್ ಅಲ್ಲಿ ಏಳಿಗೆ ಬರುತ್ತೆ. ಅದೇ ರೀತಿ ವರ್ಷದಲ್ಲಿ ನಮ್ಮ ವಯಸ್ಸು ಎಷ್ಟಿದೆ ಅಷ್ಟು ದಿನಗಳ ಕಾಲ ಮೌನವನ್ನ ಮಾಡಿ. ಹಿಮಾಲಯದಲ್ಲಿ ಹೋಗಿ ಮಾಡೋಕ್ಕಾಗಲ್ಲ ಯಾರಿಗೂ. ನಮ್ಮ ಸುತ್ತಮುತ್ತ ವಾತಾವರಣಗಳು, ಪರಿಸ್ಥಿತಿ, ಇದು ಪರಿಸರ ಚೆನ್ನಾಗಿರುತ್ತೆ. ಅರಣ್ಯಗಳು, ಪಿರಮಿಡ್ ವ್ಯಾಲಿ ಇದಾವೆ, ಜೀತವನಂ ಇದಾವೆ. ಅಂತ ಪ್ಲೇಸ್ಗಳಲ್ಲಿ ಹೋಗಿ ಮೌನವನ್ನು ಅಭ್ಯಾಸ ಮಾಡಿ. ಯಾರ ವಯಸ್ಸು ಎಷ್ಟಿದೆ ಅಷ್ಟು ದಿನಗಳು. ತನು ಶುದ್ಧ ಆಗುತ್ತೆ, ಮನಶುದ್ಧವಾಗುತ್ತೆ, ಭಾವಶುದ್ಧ ಆಗುತ್ತೆ. ಥ್ಯಾಂಕ್ ಯು.